ಸೊ ಇದೆಲ್ಲ ಕಂಪ್ಲೀಟ್ ನಿಮ್ದೇ ಅಲ್ವಾ? ಹೌದು, ಎಲ್ಲ ಫುಲ್ ನಮ್ದೆ. ಎಷ್ಟಿದೆ ಅಂಕಲ್ ಟೋಟಲ್ ಜಾಗ? ಟೋಟಲ್ 15 ಎಕರೆ ಇದೆ. ಹಾ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಕಳೆ. ಮಳೆಗಾಲದಲ್ಲಿ ಕಲ್ಲು ಮೇಲ್ ಮಾತ್ರ ಹುಟ್ಟುವಂತ ಸಸ್ಯ. ಈ ಪ್ಲಾಂಟ್ ಈ ಚಿಕ್ಕವ್ರು ಇರುವಾಗೆಲ್ಲ ನಾವು ತಿಂತಿದ್ವಿ. ಅಂದ್ರೆ ಈಗ ಹುಳಿ ಇಷ್ಟ ಆಗ್ತದಲ್ಲ, ಅವ್ರ ಇದ್ರನ್ನ ತಿನ್ಬಹುದು ಟೇಸ್ಟ್ ಮಾಡಿ. ಹುಳಿ ಸೇಮ್ ಇದು ನೆಲ್ಲಿಕಾಯಿ ತರ. ಹಾ. ಇದೆಲ್ಲ ಮೆಣಸಿನ ಕಾಳು, ಪೆಪ್ಪರ್. ಅಂಕಲ್ ಇದು ವರ್ಷಕ್ಕೆ ಒಂದೇ ಸರಿ ತಾನೆ ಕೊಯ್ಲು ಅಡಿಕೆ? ಹೌದು, ಅಡಿಕೆ ವರ್ಷಕ್ಕೆ ಒಂದು ಬೆಳೆ. ಆ ಬೆಳೆ ಸುಮಾರು ನೋಡಿ, ಆ ಮರ ನೋಡಿ ಒಂದು 4 ರಿಂದ 5 ಕೊನೆ ಬರುತ್ತೆ. ದೊಡ್ಡ ಮರ. ಹಾ, ಆ 4 ರಿಂದ 5 ಕೊನೆಯಲ್ಲಿ 4 ಕೊನೆ ಮ್ಯಾಕ್ಸಿಮಮ್, 5 ಕೊನೆ ರೇರ್ ಗಿಡಗಳಲ್ಲಿ ಬರುತ್ತೆ. ಆ ಬುಡದಿಂದ ಹಣ್ಣಾಗ್ತಾ ಹೋಗುತ್ತೆ. ಅಂದ್ರೆ ಸುಮಾರು 3 ತಿಂಗಳ ಕೊಯ್ಲು ಇರುತ್ತೆ, ತಿಂಗಳಿಗೆ ಒಂದ್ಸಲ. ಆ 4 ಕೊನೆ ಹಣ್ಣಾಗುವಷ್ಟು ನಮ್ಗೆ ಬೆಳೆ. ಅಂದ್ರೆ ಒಂದು ವರ್ಷಕ್ಕೆ 4 ಕೊನೆ, ಅದು 4 ತಿಂಗಳು ಸಿಗುತ್ತೆ. ಅಂಕಲ್ ಇವಾಗ ಅಡಿಕೆ ಮತ್ತೆ ಇದು ಮೆಣಸಿದೆಯಲ್ವಾ, ಎರಡು ಒಂದೇ ಸರಿ ಕೊಯ್ಲಿಗೆ ಬರುತ್ತಾ? ಇಲ್ಲ, ಮೆಣಸು ಬೇರೆ ಟೈಮಲ್ಲಿ ಬರುತ್ತೆ, ಮೇದಲ್ಲಿ ಬರುತ್ತೆ. ಇದು ಈಗ ನವೆಂಬರ್ ಇಂದ ಸ್ಟಾರ್ಟ್ ಆಗ್ತದೆ. ಓಕೆ, ನಿಮ್ಗೆ ಅದು ಇನ್ಕಮ್ ಎಂಡ್ ಆಗಷ್ಟಲ್ಲಿ ಇದು ಇನ್ಕಮ್? ಹೌದು. ಆಮೇಲೆ ಇದೆಲ್ಲ ವೀಳ್ಯದೆಲೆ, ಇದು ಸುಮಾರು ತಿಂಗಳಿಗೆ ಒಂದ್ಸಲ ಇನ್ಕಮ್ ಕೊಡುತ್ತೆ. ಇದು ಅದು ಎಲ್ಲ ವೀಳ್ಯದೆಲೆ. ನಮಗೆಲ್ಲ ನೋಡಿ ಪರಿಶುದ್ಧವಾದ ನೀರು 2 ಫೀಟಿಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ನಮಗೆ ಈ ತರ ನೋಡಿ, ಈಗ ನೀವು ಮೇಲಿನ ಸ್ತರ ಬಿಟ್ಟು ಈ ಕೆಳಗಿನ ಸ್ತರದಲ್ಲಿ ನೀವು ಅಲ್ಲಲ್ಲಿ ನಾವು ಹಿಂಗ್ ತೋಡಿರ್ತೇವೆ. ಇಲ್ಲ ಅಂದ್ರೆ ನಮ್ಮ ಭೂಮಿಗೆ ನೀರ್ ಜಾಸ್ತಿಯಾಗಿ ಮರ ಎಲ್ಲ ಕೊಳತೋಗ್ತದೆ. ಇದೆಲ್ಲ ನದಿಗೆ ಜಾಯಿನ್ ಇರುತ್ತೆ. ಈಗ ಇದೆಲ್ಲದು ನದಿಗೆ ಹರಿತಾ ಇರ್ತದೆ. ನೀವು ನೋಡಿ, ಸುಮಾರು ಒಂದು 25 ರಿಂದ 30 ಫುಟಿಗೆ ಒಂದೊಂದು ತೋಡಿರುತ್ತೆ. ಸೊ ನೀರ್ ನಿಲ್ಬಾರ್ದು, ನೀರ್ ಹರ್ಕೊಂಡು ಹೋಗಿ. ಹೌದು. ಈಗ ಇಲ್ಲಿ ನೋಡ್ತಿದ್ರಲ್ಲ, ಇದು ಈ ಮರ ಜಾಯ್ಕಾಯಿ. ಜಾಯ್ಕಾಯಿ ಗೊತ್ತಾ? ನಟ್ ಮೆಗ್ ಇಂಗ್ಲಿಷ್ ಅಲ್ಲಿ ಹೇಳುದು. ಒಂದು ಈ ಸಾಂಬಾರ್ ಪದಾರ್ಥಕ್ಕೆ ಬಳಸ್ತಾರೆ, ಔಷಧಿಗೆ ಬಳಸ್ತಾರೆ ತುಂಬಾ. ಇದು ತುಂಬಾ ಔಷಧೀಯ ಗುಣವನ್ನು ಹೊಂದಿರ್ತದೆ. ಅದ್ರ ಕಾಯಿ ಈ ತರ ಇರುತ್ತೆ. ಇದು ನೋಡಿ, ಇಲ್ಲಿದೆ. ಇಲ್ಲಿ ಒಡೆದಿದೆ, ತೋರಿಸ್ತೇನೆ ನೋಡಿ. ಈ ತರ ಆಗಿರುತ್ತೆ ಕಾಯಿ. ಅದು ಈಗ ಕೆಳಗಡೆ ಬಿದ್ದೋಗಿದೆ, ತಿನ್ಬಹುದು. ಈಗ ಈ ತರ ಜಾಪತ್ರ ಇದು. ಇದು ಸುಮಾರು ಕೆಜಿಗೆ ಸುಮಾರು 2,500 ರೂಪಾಯಿ ಇದೆ. ಇದ್ರ ಒಳಗಡೆ ಬೀಜ ಇರುತ್ತೆ, ಆ ಬೀಜ ಜಾಯ್ಕಾಯಿ. ಇದು ಇದ್ರ ರುಚಿ ನೋಡಿ, ಕಚ್ಚು ನೋಡಿ ಗೊತ್ತಾಗ್ತದೆ. ಅಥವಾ ಎಲೆ ತಿನ್ನಿ, ಇದ್ರ ಟೇಸ್ಟ್ ಮಾಡಿ. ಇದು ನೋಡಿ, ಇದು ಜಾಪತ್ರೆ. ಮಸಾಲೆಗೆ, ಬಿರಿಯಾನಿಗೆ, ಅದಕ್ಕೆಲ್ಲ ಬಳಸ್ತಾರೆ. ತುಂಬಾ ಮತ್ತೆ ಔಷಧೀಯ ಗುಣ ತುಂಬಾ ಇರುತ್ತೆ. ಇದ್ರ ರುಚಿ ತಿನ್ನಿ. ಇದು ಇಷ್ಟು ನೀವು ತಿಂದ್ರೆ ಸುಮಾರು ನಿಮ್ಗೆ ಒಂದು ರಮ್ ಬಾಟ್ಲ್ ಕುಡ್ದಷ್ಟು ತಲೆ ಧಿಮ್ ಅನ್ನುತ್ತೆ. ಸೇಮ್ ಇದು ಒಳ್ಳೆ ಇದು ನೇರಳೆ ಅಂತರ ಸಿಪ್ಪೆ. ಅದ್ರದ್ದು ಘಮ ಅದು. ಈಗ ನೋಡಿ, ಈಗ ವೆನಿಲಾ ಆಗ್ಲಿ ಎಲ್ಲವೂ ಎಸೆನ್ಸ್ ಬಂದಿದೆ. ಅಂದ್ರೆ ಆರ್ಟಿಫಿಷಿಯಲ್ ಅದೇ ಸೇಮ್ ಕೊಡುವಂತದ್ದು ಬಂದಿದೆ. ಬಟ್ ಇದಿನ್ನೂ ಬಂದಿಲ್ಲ, ಮಾಡಿಲ್ಲ. ಚೇಪೆಕಾಯಿ ತರ. ಅಂಕಲ್ ಇಲ್ಲಿ ಪ್ರಾಣಿಗಳು ಆತರ ಏನ್ ಕಾಟ ಇಲ್ಲ. ನಮ್ಮಲ್ಲಿ ಹಂದಿ ಒಂದು ಪ್ರಾಣಿ ಇರುವಂತದ್ದು, ಅಂದ್ರೆ ತೊಂದರೆ ಕೊಡುವಂತದ್ದು ತೋಟಕ್ಕೆ. ಉಳಿದ್ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ನವಿಲು ಬಂದು ಈ ಗೊಬ್ಬರ ಹಾಕಿದ ಸಮಯದಲ್ಲಿ ಆ ಗೊಬ್ಬರಕ್ಕೊಂದು ಹುಳ ಆಗುತ್ತೆ, ಈ ಲಾರ್ವಾ ತರ. ಅದ್ರನ್ನ ತಿನ್ನೋಕ್ ನವಿಲ್ ಬರುತ್ತೆ, ಕೋಳಿ ಬರುತ್ತೆ, ಕಾಡು ಕೋಳಿ ಅಷ್ಟೇ. ಮತ್ತೆ ಉಳಿದ್ ಬಿಟ್ರೆ ಮತ್ತೆ ಯಾವ್ದು ಪ್ರಾಣಿಗಳಿಲ್ಲ. ನೋಡಿ, ಗ್ರೌಂಡ್ ವಾಟರ್ ಹಿಂಗ್ ಇಲ್ಲಿ ಉದ್ಭವ ಆಗ್ತಾ ಇರ್ತದೆ ನೋಡಿ. ಇಲ್ಲಿ ನೀರ್ ಅದೇ ಉದ್ಭವ ಆಗ್ತಾ ಇದೆ. ಈಗ ನಾವು ಫಾಲ್ಸ್ ಹೋಗ್ತೇವಲ್ಲ, ಅದು ಕೂಡ ಭೂಮಿಯಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬೀಳುವಂತದ್ದು. ಎಲ್ಲಿಂದನೋ ಹೊರ್ಕೊಂಡು ಬರೋ ಫಾಲ್ಸ್ ಅಲ್ಲ ಅದು.
ಇದೆಲ್ಲ ನೋಡಿ 365 ಡೇಸ್ ಇಷ್ಟು ನೀರು ಇರ್ತದೆ. ಏನ್ ಅಂಕಲ್ ಇಷ್ಟು ಕ್ಲೀನ್ ಆಗಿ ಹಾ, ಅಷ್ಟು ಕ್ಲೀನ್ ಇರುತ್ತೆ ನೀರು ನಮ್ಮಲ್ಲಿ. ಮೀನು, ಹಾ ಮೀನೆಲ್ಲ ಇದೆ, ಮೀನಿದೆ, ಆಮೆ ಇದೆ, ಒಂದು ಹಾವಿದೆ, ದೊಡ್ಡ ಕಪ್ಪೆ ಇದೆ, ಎಲ್ಲ ಒಳಗಡೆ ಕಾಣ್ತಿಲ್ಲ ಈಗ, ಬಟ್ ತುಂಬಾ ಕ್ಲೀನ್ ಆಗಿದೆ ನೀರ್ ಮಾತ್ರ. ಹೌದೌದು. ಈಗ ಇದೆಲ್ಲ ಮೊದ್ಲನ ಕಾಲದಲ್ಲಿ ಜಂತ್ರ ಅಂತ ಕೇಳಿದಿರ ನೀವು ಎಲ್ಲಾದ್ರೂ? ಇಲ್ಲ ಅಲ್ವಾ? ಜೊಟ್ಟೆ ಅಂತ ಹೇಳ್ತಿದ್ವಿ ನಮ್ಮ ಇಲ್ಲಿ ಗ್ರಾಮೀಣ ಭಾಷೆಯಲ್ಲಿ, ಪುಸ್ತಕೀಯ ಭಾಷೆಯಲ್ಲಿ ಜಂತ್ರ ಅಂತ. ಈ ತೋಟಕ್ಕೆ ನೀರು ಹಾಕೋದಿದ್ರೆ ಆಗ ಮೋಟ್ರು, ಇಲೆಕ್ಟ್ರಿಸಿಟಿ, ಪೈಪು ಅದೆಲ್ಲ ಯಾವ್ದು ಇದ್ದಿರ್ಲಿಲ್ಲ. ಒಂದು ಈ ದೊಡ್ಡ ಕೋಲಿಗೆ ಒಂದ್ ಕಡೆ ಈ ಬಕೆಟ್ ಕಟ್ತಿದ್ರು, ಇನ್ನೊಂದ್ ಕಡೆ ಕಲ್ಲು ಇಡ್ತಿದ್ದು ವೇಟಿಗೆ, ಅದ್ರಕ್ಕಿಂತ ಜಾಸ್ತಿ ವೇಟಿಗೆ, ಮತ್ತೊಂದು ಹಗ್ಗ ಕಟ್ಟಿ ಹಿಂಗ್ ಎಳಿತಿದ್ರು, ಅದ ನೀರ್ ತುಂಬ್ಕೊಂಡು ಇಲ್ಲಿ ಬಂದು ಚೆಲ್ತಿತ್ತು. ಇದು ಏತ ನೀರಾವರಿ. ಏತ ನೀರಾವರಿ, ಕರೆಕ್ಟ್. ಜಂತ್ರ ಅಂತ ಹೇಳ್ತಾರೆ ಅದಕ್ಕೆ. ಆ ತರ ಪದ್ಧತಿ ಇತ್ತು ಆಗ. ಈ ಬಾವಿಗಳೆಲ್ಲ ಕೆಲ್ಸಕ್ಕೆ ಬರ್ತಿತ್ತು. ಈಗ ಏನಾಗಿದೆ, ಎಲ್ಲ ಎಲೆಕ್ಟ್ರಿಸಿಟಿ ಬಂದಿದೆ, ಪೈಪ್ ಲೈನ್ ಬಂದಿದೆ, ಸ್ಪ್ರಿಂಕ್ಲರ್ ಬಂದಿದೆ. ಈಗ ಮನೇಲಿ ಕೂತ್ಕೊಂಡು ಸ್ವಿಚ್ ಹಾಕಿದ್ರೆ ಇಲ್ಲಿ ಬಂದು ನೀರು ಸ್ಪ್ರೇ ಆಗುತ್ತೆ. ಹಿಂಗ್ ಹೋಗೋದು. ಇಲ್ಲೊಂದು ನೋಡಿ, ಈಗ ನೀವು ಕಾಂತಾರ ಮೂವಿ ನೋಡಿದ್ರಲ್ಲ, ನೋಡಿದ್ವಿ. ಅದರಲ್ಲಿ ಗುಳಿಗ ಅಂತ ಒಂದು ದೈವ ಬರುತ್ತೆ ಅಲ್ವಾ, ಅಂದ್ರೆ ಕ್ಷೇತ್ರಪಾಲ, ನಮ್ಮನ್ನ ಕಾಪಾಡೋದು. ನಮ್ಮಲ್ಲಿ ಜಟಗ ಅಂತ ಹೇಳ್ತೇವೆ, ಅದೇ ಕಾನ್ಸೆಪ್ಟ್. ಇದು ಅಂದ್ರೆ ಸ್ಥಳವನ್ನು ಕಾಯುವ ದೇವ್ರು. ಈ ನಮ್ಮ ತೋಟ, ಇದಕ್ಕೆ ಯಾವ್ದು ಪ್ರಾಣಿ ಬಾಧೆ ಅಥವಾ ಯಾವುದೇ ರೋಗ ರುಜಿನ ಬರ್ದೇ ಇದ್ದ ರೀತಿಲಿ ಒಂದು ಕ್ಷೇತ್ರವನ್ನು ಕಾಪಾಡೋ ದೇವ್ರು. ಈಗ ದಕ್ಷಿಣ ಕನ್ನಡ, ಉಡುಪಿ ಕಡೆ ಅದೇ ಗುಳಿಗ, ಆತರ ಅವ್ರದ್ದು ಕಾನ್ಸೆಪ್ಟ್ ಬೇರೆ ಹೆಸರಲ್ಲಿ ಕರೀತಾರೆ. ಅಂದ್ರೆ ಉದ್ದೇಶ ಒಂದೇ, ದೇವ್ರ ಹೆಸರು ಇದು ಬದಲಾಗಿರುತ್ತೆ. ಅದೇ ಪಂಜುರ್ಲಿ ಬೇಕಾದ್ರೆ ಕ್ಷಮೆ ಕೊಡುತ್ತೆ, ಗುಳಿಗ ಉಗ್ರ ರೂಪ ಅಂತ. ಕರೆಕ್ಟ್. ನೋಡಿ, ಇಲ್ಲಿ ನಾನು ಆವಾಗ್ಲಿಂದ ಅಂಕಲ್ ಜೊತೆ ಬರ್ತಾ ಇದೀನಿ, ನಂಗೆ ಫುಲ್ ಸ್ವೆಟ್ ಆಗ್ಬಿಟ್ಟೈತೆ. ಬಟ್ ಅಂಕಲ್ ನೋಡಿ ಎಷ್ಟು ನೀಟ್ ಆಗವ್ರೆ. ಅಂದ್ರೆ ನೇಚರ್ಗೆ ನಾವು ಅಡ್ಜಸ್ಟ್ ಆದ್ರೆ ಮಾತ್ರ ಸ್ವೆಟ್ ಇಂದ ಹಿಡಿದು ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ. ಹೀಗ್ ಬನ್ನಿ.